ಮೆಷಿನ್ ಪ್ರಾಬ್ಲಮ್ ಇದೆಯಾ? ಬೇಗ ಬೇಗ ಕೆಲಸ ಮಾಡಿ ಮುಗಿಸು, ಬೇಗ ಪೀಸ್ಗಳನ್ನ ಮುಗಿಸು. ನಿಲ್ಸಿ. ಯಾಕೆ ಸರ್, ಯಾಕೆ ಕೆಲಸ ನಿಲ್ಲಿಸ್ಬೇಕು? ಕೆಲಸ ಎಲ್ಲ ಸರಿಯಾಗಿ ಹೋಗ್ತಾ ಇದೆ ಅಲ್ವಾ? ಸರಿಯಾಗಿ ಹೋಗ್ತಿಲ್ಲ ಸರ್. ನೀವ್ ನಮ್ಗಿಂತ ಮೇಲಿನ ಅಧಿಕಾರದಲ್ಲಿದ್ದೀರಾ. ನಾವೇನಾದ್ರೂ ಕೆಲಸ ಮಾಡದೇ ಇದ್ರೆ ನೀವ್ ನಮ್ಗೆ ಉತ್ಸಾಹ ತುಂಬಿಸಿ ಕೆಲಸ ಮಾಡಿಸ್ಬೇಕು. ಅಂಥದ್ರಲ್ಲಿ ನಾವು ಉತ್ಸಾಹದಿಂದ ಕೆಲಸ ಮಾಡ್ತಿರ್ಬೇಕಾದ್ರೆ ನೀವ್ ಈ ತರ ಹೇಳೋದು ನನ್ಗೆ ಅರ್ಥ ಆಗ್ತಿಲ್ಲ ಸರ್. ಏಯ್, ಇವಾಗ ನಾನು ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ನೀನು? ರನ್ನಿಂಗ್ ರೇಸ್ ಅವ್ರ ಮಕ್ಳು ಓಡ್ಬೇಕಾರೆ ಅಪ್ಪ ಅಮ್ಮ ನಿಂತ್ಕೊಂಡು ಓಡು ಓಡು ನಿನ್ಗೆ ಆಗತ್ತೆ, ಯು ಕ್ಯಾನ್ ಡೂ ಇಟ್ ಅಂತಾರಲ್ಲ, ಆ ತರ ಹೇಳ್ಬೇಕು ಅನ್ಕೊಂಡಿದ್ಯಾ? ದಡ್ಡಿ ತರ ಮಾತಾಡ್ಬೇಡ ನೀನು. ಸರ್, ಕೆಲಸ ಮಾಡೋರ್ಗೆ ಮೋಟಿವೇಟ್ ಮಾಡೋದು ಒಂದ್ ಕೆಲ್ಸಾನೇ. ಸರ್, ಇಲ್ಲೊಂದ್ 5 ನಿಮಿಷ ನಿಂತ್ಕೊಂಡು ನೋಡಿ, ಕೆಲಸ ಎಷ್ಟು ಫಾಸ್ಟ್ ಆಗಿ ಆಗ್ತಾ ಇದೆ ಅಂತ ನಿಮ್ಗೆ ಗೊತ್ತಾಗತ್ತೆ. ನೀವಾ ಸರ್ ನಮ್ಮನ್ನ ಕೆಲಸ ಮಾಡಕ್ ಬಿಡ್ಲಾರ್ದಂಗ ಮಾತಾಡ್ಸ್ಕೊಂಡ್ ನಿಂತೀರಿ ಟೈಮ್ ವೇಸ್ಟ್ ಮಾಡಕ. ಮೈನಾ, ನೀ ಸುಮ್ಮನೆ ಬಟ್ಟಿ ಕೊಡು. ಕೊಡ್ಬಾರ್ದು ಅಂತ ಹೇಳ್ದೆ. ಯಾಕೆ ಸರ್, ಯಾಕೆ ಕೊಡಬಾರ್ದು ಅಂತ ಹೇಳ್ತಾ ಇದ್ದೀರಾ? ನಿಮಗೆಲ್ಲ ಉತ್ತರ ಕೊಡೋ ಅವಶ್ಯಕತೆ ನನಗಿಲ್ಲ. ಯಾಕೆ ಸರ್ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ? ನೀವಿರೋ ಸ್ಥಾನದಲ್ಲಿ ನಮ್ಮೆಲ್ರಿಗೂ ಉತ್ತರ ಕೊಡ್ಬೇಕಾಗಿರೋ ಜವಾಬ್ದಾರಿ ನಿಮ್ಗಿದೆ. ಸರಿಯಾಗಿ ನಡೀತಾ ಇರೋ ಕೆಲಸನ ನಿಲ್ಸಿದ್ರೆ ಪ್ರೊಡಕ್ಷನ್ಗೆ ಎಫೆಕ್ಟ್ ಆಗತ್ತೆ. ಒಬ್ಬ ಪ್ರೊಡಕ್ಷನ್ ಹೆಡ್ ಆಗಿ ನಾನು ಇದನ್ನ ಒಪ್ಕೊಳ್ಳೋದಕ್ಕಾಗಲ್ಲ. ಏಯ್, ನೀನ್ ನಿನ್ನೆವರೆಗೂ ಸೂಪರ್ವೈಸರ್ ಆಗಿದ್ದವನು, ಈಗ ಸಡನ್ ಪ್ರೊಡಕ್ಷನ್ ಹೆಡ್ ಆದ ತಕ್ಷಣ ಎಲ್ಲ ಕೆಲಸನೂ ನಿನಗೆ ಗೊತ್ತಾಗ್ಬಿಡುತ್ತದ್ರುವ. ನನ್ನನ್ನೇ ಪ್ರಶ್ನೆ ಮಾಡ್ತೀಯನೋ? ಯಾಕೆ ಮಾಡಬಾರ್ದು ಸರ್? ಎಲ್ಲಾನು ತಿಳ್ಕೊಂಡಿರೋರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ನಾವೊಂದ್ ಕಂಪನಿನಲ್ಲಿ ಸರಿಯಾಗಿ ಕೆಲಸ ಮಾಡ್ತಿದ್ರೆ ಆ ಕಂಪನಿ ಓನರೇ ಬಂದು ಕೆಲ್ಸ ನಿಲ್ಸಿ ಅಂತ ಕೇಳಿದಾಗ ಆ ಕಂಪನಿನಲ್ಲಿ ಕೆಲಸ ಮಾಡೋ ಪ್ರತಿಯೊಬ್ಬರಿಗೂ ಯಾಕೆ ಕೆಲಸ ನಿಲ್ಸಿದ್ರಿ ಅಂತ ಕೇಳೋ ಅಧಿಕಾರ ಇದೆ ಸರ್. ನನಗೆ ಕೆಲಸ ಸ್ಪೀಡ್ ನಡೆಯೋದು ಮುಖ್ಯ ಅಲ್ಲ, ಪ್ರಾಡಕ್ಟ್ ಕ್ವಾಲಿಟಿ ಮುಖ್ಯ. ಇಲ್ಲಿವರೆಗೂ ಮುಗಿಸಿರೋ ಪೀಸ್ ಬಗ್ಗೆ ನನಗೆ ಚಿಂತೆ ಇಲ್ಲ. ಪ್ರಾಡಕ್ಟ್ ಕ್ವಾಲಿಟಿಗೆ ಏನಾಗಿದೆ ಸರ್? ಮೈನವ್ರೆ, ಪೀಸ್ ತಗೊಂಡ್ ಬಂದು ತೋರಿಸಿ, ಕ್ವಾಲಿಟಿ ಹೇಗಿದೆ ಅಂತ ತೋರ್ಸೋಣ. ಏಯ್, ಬೇಕಾಗಿಲ್ಲ. ಇಲ್ಲಿವರೆಗೂ ಮುಗಿಸಿರೋ ಪೀಸ್ ಬಗ್ಗೆ ನನಗೆ ಚಿಂತೆ ಇಲ್ಲ. ಇದಾದ್ಮೇಲೆ ಶುರು ಮಾಡೋ ಪೀಸ್ ಬಗ್ಗೆ ನಾನು ಮಾತಾಡ್ತಾ ಇರೋದು. ಇಷ್ಟೊತ್ತು ಚಂದ ಹೊಲ್ದಾರಿಗೆ ಇನ್ನು ಮುಂದೆ ಚಂದ ಹೊಲಿಯಕ್ಕಾಗಲ್ಲನ್ರಿ ಸರ? ಹೌದು, ಹೊಲಿಯಲ್ಲ. ಯಾಕಂದ್ರೆ ಜಸ್ಟ್ ಇನ್ನು 1 ಹಾರಿದೆ ಅಷ್ಟೇ. ಅಷ್ಟರಲ್ಲಿ ಎಲ್ಲ ಪೀಸ್ಗಳನ್ನ ಸ್ಟಿಚ್ ಮಾಡೋದಿಕ್ಕಾಗಲ್ಲ. ಒಂದು ವೇಳೆ ನೀವು ಮುಗಿಸಿದ್ರು ಕ್ವಾಲಿಟಿ ಅಂತೂ ಖಂಡಿತ ಇರಲ್ಲ. ಸರ್, 1 hour ಅನ್ನೋದು ಜಾಸ್ತಿನೇ ಸರ್. ಅಷ್ಟರಲ್ಲಿ ಕ್ವಾಲಿಟಿ ಪ್ರಾಡಕ್ಟ್ಸ್ ಇವ್ರು ಖಂಡಿತವಾಗ್ಲೂ ಸ್ಟಿಚ್ ಮಾಡೋದಕ್ಕಾಗತ್ತೆ. ಸರ್, ಇಷ್ಟೊತ್ತವರೆಗೂ ಹೇಗೆ ಹೊಲಿತಾ ಇದ್ರು ಇನ್ ಮುಂದಕ್ಕೂ ಹಾಗೆ ಹೊಲಿತಾರೆ. ಫಿನಿಶ್ ಆದ್ಮೇಲೆ ನೀವೇ ನೋಡಿ. ಅದ್ರ ಅವಶ್ಯಕತೆ ನನಗಿಲ್ಲ ಆನಂದ್. ಇದರಿಂದ ನಿಮಗೆಲ್ಲ ಇಷ್ಟ ಸಂಬಳ ಬರ್ತಿದ್ದಕ್ಕೆ ತಾನೆ ನೀವಿಷ್ಟೆಲ್ಲ ಓವರ್ ಶೋ ಆಫ್ ಮಾಡ್ತಾ ಇರೋದು. ಈ ಕಂಪನಿ ಸೇಲ್ಸ್ CEO ನಾನು ಹೇಳ್ತಾ ಇದ್ದೀನಿ, ಇದಕ್ಕೂ ಮೇಲೆ ಇಲ್ಲಿ ಒಂದೇ ಒಂದು ಪೀಸ್ ಸ್ಟಿಚ್ ಆಗಬಾರ್ದು. ಸರ್, ಇನ್ನು 1 hour ಇದೆ. ಅಲ್ಲಿ ತನಕ ಇವರೆಲ್ಲ ಏನ್ ಮಾಡ್ತಿರ್ತಾರೆ ಸರ್? ಕಳ್ಸ, ಎಲ್ರನ್ನು ಮನೆ ಕಳ್ಸೋ. ನಾಳೆ ಒಂದು ಕೆಲಸ ಮಾಡಿ, ಹೊರಡಿ. ಸರ್, ಪೀಸ್ ರೇಟ್ನ್ಯಾಗ ಸಂಬಳ ಸಿಗಾಕತ್ತೈತೆ ಅಂತಂದು ಹಿಂಗೆಲ್ಲ ಮಾತಾಡಬೇಡ್ರಿ ನೀವು. ಏಯ್, ಕೆಲಸ ಮಾಡ್ಬೇಡಿ ಅಂತ ಯಾಕೆ ಸರ್ ಇಷ್ಟೊಂದು ಹಠ ಮಾಡ್ತಿದ್ದೀರಾ? ಅಲ್ಲ ಸರ್, ನಮ್ ಕಂಪನಿಯವ್ರು ಕೆಲಸ ಮಾಡ್ತಿರೋರ್ ಬಗ್ಗೆನೇ ನೀವ್ ಈ ತರ ಮಾತಾಡ್ತಿದ್ದೀರಲ್ಲ, ಇದು ಸರಿಯಲ್ಲ ಸರ್. ನಾನು ಸರಿಯಾಗಿ ಮಾತಾಡ್ತಿದ್ದೀನಿ. ಆದ್ರೆ ನೀವುಗಳು ನಿಮಗೆ ಬರೋ ಸಂಬಳ ಕಡಿಮೆ ಆಗತ್ತೆ ಅಂತ ಕ್ವಾಲಿಟಿನ ಕಾಂಪ್ರಮೈಸ್ ಮಾಡ್ಕೊಳ್ತಿದ್ದೀರಾ. ನಾನು ಹೇಳ್ತಾ ಇದ್ದೀನಲ್ವಾ, ಇದಕ್ಕೂ ಮೇಲೆ ಒಂದೇ ಒಂದು ಪೀಸು ಸ್ಟಿಚ್ ಆಗಬಾರ್ದು. ನನಗೆ ಕ್ವಾಲಿಟಿನೇ ಮುಖ್ಯ. ಕೊಡ್ಬೋದು. ಸರ್, ನೋಡಿ ಸರ್, ಕೆಲಸ ಎಲ್ಲ ಫಾಸ್ಟ್ ಆಗಿ ಸರಿಯಾಗಿ ನಡಿಬೇಕಾದ್ರೆ ಕೆಲಸ ಮಾಡಬೇಡಿ ಅಂತ ತಡೀತಾ ಇದ್ದಾರೆ. ಏಯ್, ನನ್ನ ಬಗ್ಗೆನೇ ಪುಷ್ಪಕ್ ಹತ್ರ ಕಂಪ್ಲೇಂಟ್ ಹೇಳ್ತೀನೋ? ತಪ್ಪು ಯಾರೇ ಮಾಡಿರ್ಲಿ ಅರವಿಂದ್, ಕಂಪ್ಲೇಂಟ್ ಕೊಡೋ ಅಧಿಕಾರ ಎಲ್ರಿಗೂ ಇದೆ. ಅದು ನಾನೇ ಇದ್ರೂ ಪರವಾಗಿಲ್ಲ. ಪುಷ್ಪಕ್, ಇವರಿಗೆಲ್ಲ ಪೀಸ್ ಲೆಕ್ಕದಲ್ಲಿ ಕೆಲಸ ಸಿಗ್ಲಿ ಅಂತ ಈ ಧ್ರುವ ಇವ್ರನ್ನೆಲ್ಲ ಓವರ್ ಆಗಿ ಬರ್ಡನ್ ಮಾಡ್ತಾ ಇದ್ದಾನೆ. ಇವರೆಲ್ಲ ಇವತ್ತೆಲ್ಲ ಕೆಲಸ ಮುಗಿಸಿ 10 ದಿವಸ ಲೀವ್ ಹಾಕಿದ್ರೆ ಕಂಪನಿಗೆ ಲಾಸ್ ಆಗಲ್ವಾ ಪುಷ್ಪಕ್?